ಈಗ ತಾನೇ ದೇವೇಗೌಡರನ್ನ ಸಂತೇಮಾರನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಕರೆಸಿದ್ದೆ, ಅದಾದ್ಮೇಲೆ ಪ್ರಧಾನಿ ಆದ್ರು ಅಂದ್ರು. ತುಂಬಾ ಚೆನ್ನಾಗಿ ನೆನಪಿದೆ. ನಾನ್ ಸೆಕೆಂಡ್ PUC ಓದ್ತಾ ಇದ್ದಂತ ಸಂದರ್ಭ, ಸಂತೇಮಾರನಹಳ್ಳಿ ವಿಧಾನಸಭಾ ಕ್ಷೇತ್ರ ಹೊರಟೋಯ್ತು ಅಲ್ಲಿಗೆ. ಆ ಟೈಮಲ್ಲಿ ಧ್ರುವ ನಾರಾಯಣ ಅವರ ವಿರುದ್ಧ ಒಂದೇ ಒಂದು ಓಟು, 70,052 ಅವ್ರದ್ದು, 70,051 ನಿಮ್ದು ಅನ್ಕೋತೀನಿ ನಾನು. ಹೇಗೆ ಸರ್ ಅದು ಯಾರ ಕೈಲೂ ಅರ್ಗಿಸ್ಕೊಳಕ್ ಆಗದಿರೋ ಅಂತ ಒಂದು ನೋವು ಅಥವಾ ಒಂದು ಬ್ಯಾಡ್ ಮೆಮೊರಿ, ಹೇಗೆ ಅದನ್ನ ರೀಕಾಲ್ ಮಾಡ್ತೀರಾ? ಆ ಕ್ಷಣ ಹೇಗಿತ್ತು? ನನ್ನ ವೈರಿನೂ ಕೂಡ ಸೋಲಬಾರ್ದು ನನ್ನ ಪ್ರಕಾರ. ಇಲ್ಲ, ನಿಜ ಸರ್, ಖಂಡಿತ. ಯಾಕಂದ್ರೆ ನಾನು ಒಂದು 70,751 ಮತ ಗಳಿಸಿದೆ. ಹೌದು. ಅವ್ರು 70,752 ಮತ ಗಳಿಸಿದ್ರು. ಹಾಗಾಗಿ ಆ ಸಂದರ್ಭ ನಾನು ಬಹಳ ಸದೃಢನಾಗಿ ಇದ್ದೆ. ಆ ಫಲಿತಾಂಶ ಸಂದರ್ಭದಲ್ಲಿ ನನಗೆ ಅಷ್ಟು ಕಾನ್ಫಿಡೆನ್ಸ್ ಇತ್ತು, ನಾನು ಗೆಲುವನ್ನು ಸಾಧಿಸ್ತೀನಿ ಅಂತೇಳಿ. ಅಂದರೆ ಬಹಳ ಹತ್ತಿರದ ಒಂದು ಫಲಿತಾಂಶ ಅದು, ನೆಕ್ ಟು ನೆಕ್ ಫೈಟ್ ಅಂತಾರಲ್ಲ ಹಾಗೆ. ಹೌದು ಸರ್. ಅಂತಿಮವಾಗಿ ಅದು ಅವರು ಒಂದು ಓಟ್ನಲ್ಲಿ ಅವ್ರನ್ನ ಅಂದಿನ ಜಿಲ್ಲಾಧಿಕಾರಿಗಳು ಹರ್ಷಗುಪ್ತ ಅವರು ಅವ್ರನ್ನ ಘೋಷಣೆ ಮಾಡಿದ್ರು. ನಾನು ಅವತ್ತಿನ ದಿವಸ ಡಿಸೆಂಟ್ ನೋಟ್ ಬರೆದೆ ನಾನು. ಬೇಕಂದರೆ ಅದು ಭಾರತ ದೇಶದಲ್ಲೇ ಶೇಷನ್ ಮೊದಲ ಬಾರಿಗೆ ತಂದಂಥ ಈ ಒಂದು ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನನ್ನು ಚುನಾವಣೆ. ಹಾಗಾಗಿ ನಾನು ಯಾವ ಆಧಾರದ ಮೇಲೆ ನಾನು ಡಿಸೆಂಟ್ ನೋಟ್ ಬರ್ದೆ ಅಂದರೆ, ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಇಟ್ ವರ್ಕ್ಸ್ ಲೈಕ್ ಎ ಮೊಬೈಲ್. ಎನಿ ನಂಬರ್ ಆಫ್ ಟೈಮ್ಸ್ ಯು ಆನ್ ದಿ ಮಿಷಿನ್ ಇಟ್ ಶೋಸ್ ದ ಸೇಮ್ ಫಿಗರ್ ಅಂಥೇಳಿ ಅವರ ವಾದ ಆಗಿತ್ತು. ನನ್ನ ವಾದ ಏನಾಗಿತ್ತು ಅಂದರೆ, ದಿ ಕೌಂಟಿಂಗ್ ಆಫೀಸರ್, ದೆನ್ ದಿ ಟ್ಯಾಬ್ಯುಲೇಷನ್ ಆಫೀಸರ್ ಆ್ಯಂಡ್ ಥರ್ಡ್ ಅಲ್ಲಿ ಕಂಪ್ಯೂಟರೈಸ್ ಮಾಡ್ತಿದ್ರಲ್ಲ, ಡಿಜಿಟಲೈಸ್ ಮಾಡ್ತಿದ್ರಲ್ಲ, ಈ 3 ಹಂತದಲ್ಲಿ ವ್ಯತ್ಯಾಸವನ್ನು ಕಂಡೆ ನಾನು ಸ್ಪೆಸಿಫಿಕ್ ಆಗಿ 5 ಬೂತಲ್ಲಿ ವ್ಯತ್ಯಾಸ ಇದೆ ಅಂಥೇಳಿ ನಾನು ರೈಟಿಂಗ್ನಲ್ಲೇ ಕೊಟ್ಟೆ ಅಬ್ಜೆಕ್ಷನ್ನು. ಇನ್ ಸ್ಪೈಟ್ ಆಫ್ ಇಟ್ ಹರ್ಷಗುಪ್ತ ಜಿಲ್ಲಾಧಿಕಾರಿಗಳು ಅದಕ್ಕೆ ಅವರು ಅವಕಾಶ ಮಾಡಲಿಲ್ಲ. ಅವರು ಹೇಳಿದ್ದು ಇದೇ ಮಾತು, ಎನಿ ನಂಬರ್ ಆಫ್ ಟೈಮ್ ಯು ಆನ್ ದಿ ಮಿಷಿನ್ ಸರ್, ಯು ಆನ್ ದಿ ಮೊಬೈಲ್ ಇಟ್ ಶೋಸ್ ದಿ ಸೇಮ್ ನಂಬರ್, ಲೈಕ್ ವೈಸ್ ಇಟ್ ಶೋಸ್ ದ ಸೇಮ್ ಫಿಗರ್ ಅಂತ. ಅವರು ನನ್ನ ಡಿಸೆಂಟ್ ನೋಟನ್ನು ಅವರು ಅಕ್ಸೆಪ್ಟ್ ಮಾಡಲಿಲ್ಲ. ಆ ಸಂದರ್ಭದಲ್ಲಿ ಅವರು ರಾತ್ರಿ ಆಗಿತ್ತು ನನ್ನ ಹೋರಾಟ. ರಾತ್ರಿ ನಂತರ ಅದು ಅವ್ರನ್ನ ಘೋಷಣೆ ಮಾಡಿದ್ರು. ನಾನು ಅವ್ರಿಗೋಗಿ ವಿಶ್ ಮಾಡಿದ್ರೆ ಭಾಳ ನಾನು ಗೌರವಯುತವಾಗಿ ನಡ್ಕೊಂಡೆ. ನಾನು ಯಾವುದೇ ಥರದ ಕೂಗಾಟ ಮಾಡಲಿಲ್ಲ. ನಾನು ಮಾನ್ಯ ಧ್ರುವ ನಾರಾಯಣರವರು ನನ್ನ ವಿರುದ್ಧ ಅವರು ಗೆಲುವನ್ನು ಸಾಧಿಸಿದ್ಮೇಲೆ ಅವ್ರಿಗೆ ನಾನು ಕೈಯನ್ನು ಕುಲುಕಿದೆ, ಶೇಕ್ ಹ್ಯಾಂಡ್ ಮಾಡಿ ವಿಶ್ ಯು ಆಲ್ ದ ಬೆಸ್ಟ್, ಮುಂದೆ ಚೆನ್ನಾಗಿ ನಡೆಸ್ಕೊಂಡು ಹೋಗಿ ಕ್ಷೇತ್ರವನ್ನು ಅಂತೇಳಿ ನಾನು ಶುಭ ಕೋರಿ ಬಂದೆ. ಇಲ್ಲ, ನಿಜ, ದಿವಂಗತರಾಗಿದ್ದಾರೆ ಅವರು ಧ್ರುವ ನಾರಾಯಣ ಅವರು. ಅವ್ರ ಮಗ ನಂಜನಗೂಡು MLA ಆಗಿದ್ದಾರೆ ದರ್ಶನ್. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.